ಹಲೋ ವಿದ್ಯಾರ್ಥಿಗಳೇ, 8ನೇ ತರಗತಿ ವಿಜ್ಞಾನ ವಿಡಿಯೋ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ವಿಡಿಯೋ ಭಾಗ 1ರಲ್ಲಿ ಜೀವಕೋಶದ ಆವಿಷ್ಕಾರ, ಜೀವಕೋಶದ ಅರ್ಥ, ಜೀವಕೋಶದ ಸಂಖ್ಯೆ, ಆಕಾರ, ಗಾತ್ರ ಮತ್ತು ವೈವಿಧ್ಯತೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ವಿಡಿಯೋ ಭಾಗ 2ರಲ್ಲಿ ಜೀವಕೋಶದ ರಚನೆ ಮತ್ತು ಕಾರ್ಯ, ಜೀವಕೋಶದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಹೋಲಿಕೆಯನ್ನು ನಾವು ಈ ವಿಡಿಯೋ ಭಾಗ 2ರಲ್ಲಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಜೀವಕೋಶದ ರಚನೆ ಮತ್ತು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತು, ನಮ್ಮ ದೇಹವಂಥ ಪ್ರತಿಯೊಂದು ಅಂಗವು ಅಂಗಾಂಶಗಳೆಂಬ ಘಟಕಗಳಿಂದ ರಚನೆಯಾಗಿರ್ತಕ್ಕಂಥದ್ದು. ಆ ಅಂಗಾಂಶ ಅಂದರೆ ಏನಪ್ಪ ಅಂತಂದರೆ, ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಒಂದೇ ರೀತಿಯ ಜೀವಕೋಶಗಳ ಒಂದು ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತೀವಿ. ಹಾಗಾದರೆ ನಮ್ಮ ದೇಹದಲ್ಲಿರುವಂಥ ಅಂಗಗಳು, ಹಂಗಂದರೆ ಕಣ್ಣು, ಕಿವಿ, ಕೈ, ಕಾಲು ಮುಂತಾದಂಥ ಅಂಗಗಳು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಗಾಂಶಗಳಿಂದ ರಚನೆಯಾಗಿದೆ. ಆ ಅಂಗಾಂಶಗಳಿರುವಂತಹ ಜೀವಕೋಶಗಳು ನಿರ್ದಿಷ್ಟವಾಗಿರ್ತಕ್ಕಂಥ ರಚನೆ ಮತ್ತು ಕಾರ್ಯಗಳನ್ನು ಹೊಂದಿದ್ದಾವೆ. ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತಿದೆ, ಕಣ್ಣಿನ ಕಾರ್ಯವನ್ನು ಕೈ ಮಾಡೋದಕ್ಕಾಗಲ್ಲ, ಕೈಗಳ ಕಾರ್ಯವನ್ನು ಕಣ್ಣು ಮಾಡೋದಿಲ್ಲ. ಇಲ್ಲಿ ನಿರ್ದಿಷ್ಟತೆ ಏನಿದೆಯಪ್ಪ ಅಂತಂದರೆ, ಅಲ್ಲಿರುವಂಥ ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳು ಆ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಉಂಟು ಮಾಡಿರುತ್ತೆ. ವಿದ್ಯಾರ್ಥಿಗಳೇ, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಚರ್ಮದ ಜೀವಕೋಶ ಇದೆ, ನಮ್ಮ ತಲೆಯ ಭಾಗ ಇದೆ, ಕೈ ಕಾಲುಗಳಲ್ಲಿರತಕ್ಕಂಥ ಅಂಗಗಳಿದ್ದಾವೆ. ಅನೇಕ ವಿವಿಧ ಭಾಗಗಳ ರಚನೆಯನ್ನು ನಾವು ನೋಡಿದಾಗ ಒಂದು ಅಂಗ ಮತ್ತು ಇನ್ನೊಂದು ಅಂಗ ರಚನೆಯಲ್ಲಿ ಮತ್ತು ವಿನ್ಯಾಸದಲ್ಲಿ ಭಿನ್ನತೆಯನ್ನು ಹೊಂದಿದೆ. ಯಾಕಪ್ಪ ಅಂತಂದರೆ, ಅಲ್ಲಿರುವಂತಹ ಜೀವಕೋಶಗಳ ಆಕಾರ ಮತ್ತು ರಚನೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿದೆ. ಹಾಗಾದರೆ ಈ ಜೀವಕೋಶವನ್ನು ನಾವು ಒಂದು ಸಂಯುಕ್ತ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಕಾಣುವಂತಹ ಮುಖ್ಯವಾದ 3 ಭಾಗಗಳು ಯಾವ್ಯಾವಪ್ಪ ಅಂತಂದರೆ, ಕೋಶಪರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಅಂತಕ್ಕಂಥ 3 ಭಾಗಗಳನ್ನು ನಾವು ಪ್ರಮುಖವಾಗಿ ಕಾಣಬಹುದು. ಹಾಗಾದರೆ ಆ 3 ಭಾಗಗಳ ರಚನೆ ಮತ್ತು ಕಾರ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು ಕೋಶಪರೆ. ಈ ಕೋಶಪರೆ ಅತ್ಯಂತ ತೆಳುವಾಗಿರ್ತಕ್ಕಂಥ ಜೀವಕೋಶದ ಅತ್ಯಂತ ಹೊರಭಾಗದಲ್ಲಿರುವಂಥ ಸುತ್ತಲೂ ಆವರಿಸಿರುವಂಥ ಒಂದು ಸೂಕ್ಷ್ಮವಾದಂಥ ಪೊರೆ. ಹಾಗಾಗಿ ಇದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪೊರೆ ಆಗಿದ್ದರಿಂದ ಇದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತಲೂ ಕೂಡ ನಾವು ಕರಿತೀವಿ. ಹಾಗಾದರೆ ಈ ಕೋಶಪೊರೆ ಏನು ಮಾಡುತ್ತೆ? ಈ ಕೋಶಪೊರೆಯು ಆ ಒಂದು ತನ್ನ ಅಕ್ಕಪಕ್ಕದಲ್ಲಿರುವಂತಹ ಅನೇಕ ಜೀವಕೋಶಗಳನ್ನು ಪರಸ್ಪರ ಪ್ರತ್ಯೇಕ ಮಾಡುವಂತೆ, ಹೆಂಗೆ ನಮ್ಮ ಒಂದು ಮನೆಗಳಲ್ಲಿ ವಿವಿಧ ಕೋಣೆಗಳನ್ನು ಪ್ರತ್ಯೇಕ ಮಾಡೋದಕ್ಕೆ ಗೋಡೆಗಳನ್ನು ಹೇಗೆ ಹಾಕಿರ್ತಾರೋ ಹಾಗೆ ಈ ಕೋಶಪೊರೆ ಜೀವಕೋಶಗಳನ್ನು ಪರಸ್ಪರ ಪ್ರತ್ಯೇಕಿಸ್ತದೆ ಮತ್ತು ಅದರ ಸುತ್ತಲಿನ ಮಾಧ್ಯಮದಿಂದಲೂ ಕೂಡ ಅದು ಪ್ರತ್ಯೇಕವನ್ನು ಮಾಡುತ್ತೆ. ಈ ಕೋಶಪೊರೆಯಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ರಂಧ್ರಗಳಿದ ಸುತ್ತಲೂ ಇದೇನು ಮಾಡುತ್ತೆ? ಒಳ ಬರುವ ಮತ್ತು ಹೊರಹೋಗುವಂಥ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಳ್ಳುತ್ತೆ. ಅಂದರೆ ಜೀವಕೋಶಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಒಳಹೋಗೋದಕ್ಕೆ ಮತ್ತು ಆ ಜೀವಕೋಶದ ಒಳಗಡೆ ತ್ಯಾಜ್ಯ ವಸ್ತುಗಳು ಅಥವಾ ಅನುಪಯುಕ್ತ ವಸ್ತುಗಳು ಏನಾದರೂ ಉತ್ಪತ್ತಿಯಾಗಿದ್ದರೆ ಅವಳನ್ನು ಹೊರ ಹಾಕೋದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಅಥವಾ ಕಾರ್ಯವನ್ನು ಈ ಕೋಶಪೊರೆ ಮಾಡುತ್ತೆ. ನಂತರ ಈ ಕೋಶಪೊರೆ ಜೊತೆಗೆ ಇನ್ನೊಂದು ದಪ್ಪವಾಗಿರ್ತಕ್ಕಂಥ ಒಂದು ಪೊರೆ ನಾವು ಸಸ್ಯ ಜೀವಕೋಶದಲ್ಲಿ ಕಾಣ್ಬೋದು. ಅದ್ಯಾವುದಪ್ಪ ಅಂದರೆ ನೋಡಿ, ಈರುಳ್ಳಿ ಜೀವಕೋಶದ ಕೋಶಪೊರೆಯ ಸುತ್ತ ಅದರ ಮೇಲ್ಮೈ ಮೇಲೆ ಮತ್ತೊಂದು ಪೊರೆ, ದಪ್ಪನೆಯಾಗಿರ್ತಕ್ಕಂಥ ಪೊರೆ ಆವರಿಸುತ್ತೆ. ಅದು ಕೋಶ ಭಿತ್ತಿ ಅಂತ ಕರಿತೀವಿ. ಹಾಗಾದರೆ ಆ ಪೊರೆ ಏನು ಕೆಲಸ ಮಾಡುತ್ತೆ? ಕೋಶಪೊರೆಯ ಕಾರ್ಯಗಳೇನು ಅಂತಂದರೆ, ಕೋಶಪೊರೆಯು ಜೀವಕೋಶಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರವನ್ನು ಕೊಡುತ್ತೆ. ದುಂಡನೆಯ ಆಕಾರ ಆಗಿರ್ಬೋದು, ಚೌಕಾಕಾರ ಆಗಿರ್ಬೋದು ಅಥವಾ ತ್ರಿಭುಜಾಕಾರ, ಹೀಗೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಆಕಾರಗಳನ್ನು ಹೊಂದೋದಕ್ಕೆ ಈ ಒಂದು ಕೋಶಪೊರೆ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಆದರೆ ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆಯ ಜೊತೆಗೆ ಮಂದವಾಗಿರ್ತಕ್ಕಂಥ ಒಂದು ಪದರ ಕಂಡು ಬರ್ತದೆ. ಅದನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಈ ಕೋಶ ಭಿತ್ತಿ ಅಂತಕ್ಕಂಥದ್ದು ಯಾವ ಕೆಲಸಕ್ಕೆ ಸಹಾಯವನ್ನು ಮಾಡುತ್ತೆ? ನೋಡಿ, ನಮ್ಮ ಪ್ರಾಣಿ ಜೀವಕೋಶಕ್ಕೂ ಮತ್ತು ಸಸ್ಯ ಜೀವಕೋಶಕ್ಕೂ ನಾವು ಹೋಲಿಕೆಯನ್ನು ಮಾಡಿದಾಗ ಪ್ರಾಣಿ ಜೀವಕೋಶದಲ್ಲಿ ಕೇವಲ ಕೋಶಪೊರೆಯನ್ನು ಮಾತ್ರ ನಾವು ಕಾಣ್ತೇವೆ. ಆದರೆ ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆಯ ಜೊತೆಗೆ ಇನ್ನೊಂದು ದಪ್ಪನೆಯಾಗಿರ್ತಕ್ಕಂಥ ಒಂದು ಕೋಶ ಪೊರೆ ಇದೆ. ಆ ಕೋಶಪೊರೆಯನ್ನು ಕೋಶ ಭಿತ್ತಿ ಅಂತ ಕರಿತೀವಿ. ಈ ಕೋಶ ಭಿತ್ತಿಯಿಂದ ಆಗಿರ್ತಕ್ಕಂಥ ಅನುಕೂಲಗಳೇನು
ಜೀವಕೋಶಕ್ಕೆ. ಕೋಶಪೊರೆಯನ್ನು ಆವರಿಸಿದಂಥ ಈ ಹೆಚ್ಚುವರಿ ಪದರವು ಸಸ್ಯಗಳಿಗೆ ರಕ್ಷಣೆಗಾಗಿ ತುಂಬ ಅಗತ್ಯವಾಗಿದೆ. ಯಾಕೆಂದರೆ ಅವು ಪರಿಸರದಲ್ಲಿ ಅನೇಕ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಅವು ಎದುರಿಸಬೇಕಾಗಿರುವಂಥ ಸಂದರ್ಭ ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ರಕ್ಷಣೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು ಈ ಕೋಶಪೊರೆ ಮಾಡುತ್ತೆ. ಉಷ್ಣತೆಯಲ್ಲಿನ ಏರಿಳಿತ, ಗಾಳಿಯ ಅಧಿಕ ವೇಗ, ವಾತಾವರಣದ ತೇವಾಂಶ ಇತ್ಯಾದಿಗಳಿಂದ ಸಸ್ಯ ಜೀವಕೋಶಗಳಿಗೆ ರಕ್ಷಣೆಯ ಅಗತ್ಯತೆ ಇದೆ. ಹಾಗಾದರೆ ಸಸ್ಯಗಳು ಒಂದು ಭಾಗ ಇನ್ನೊಂದು ಭಾಗಕ್ಕವು ಚಲಿಸೋದಿಲ್ಲ. ಯಾಕೆಂದರೆ ನಾವಾದರೆ ಒಂದು ಭಾಗದಲ್ಲಿ ಏನಾದರೂ ವಾತಾವರಣದಲ್ಲಿ ವ್ಯತ್ಯಾಸಗಳಾದರೆ ನಾವು ಬೇರೊಂದು ಸ್ಥಳಕ್ಕೆ ನಾವು ಚಲನೆ ಆಗಿಬಿಟ್ಟು ನಾವು ಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ಪಡ್ಕೊಳ್ತೇವೆ. ಆದರೆ ಸಸ್ಯಗಳು ಇರುವಂಥ ಸ್ಥಳದಲ್ಲೇ ಇರಬೇಕಾಗೋದ್ರಿಂದ ಅವುಗಳು ಬೇಕಾದಂಥ ರಕ್ಷಣೆಯನ್ನು ಈ ಕೋಶ ಭಿತ್ತಿಯಿಂದ ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ಬರುವಂಥ ಇನ್ನೊಂದು ಭಾಗವೇ ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶ ದ್ರವ್ಯ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವೆ ಕಂಡುಬರ್ತಕ್ಕಂಥ ಒಂದು ದ್ರವರೂಪದ ಲೋಳೆಯಂಥ ಪದಾರ್ಥವನ್ನೇ ನಾವು ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶ ದ್ರವ್ಯದಲ್ಲಿ ಅನೇಕ ಘಟಕಗಳು ಇದರಲ್ಲಿ ಕಂಡುಬರ್ತವೆ. ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ರಚನೆಗಳಿದ್ದಾವೆ. ಆ ರಚನೆಗಳಿಗೆ ಕಣದಂಗಗಳು ಅಂತ ಕರಿತೀವಿ. ಆ ಕಣದಂಗಗಳು ಯಾವಪ್ಪ ಅಂದರೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಮತ್ತು ಅನೇಕ ಭಿನ್ನ ಭಿನ್ನವಾಗಿರ್ತಕ್ಕಂಥ ಕಣದಂಗಗಳು ನಾವು ಪ್ಲಾಸ್ಟಿಡ್ಗಳು ಮುಂತಾದಂತಹ ಭಾಗಗಳು ನಾವು ಕಾಣ್ತೀವಿ. ಈ ಭಾಗಗಳು ಏನು ಕೆಲಸ ಮಾಡುತ್ತೆ? ಕೋಶದಲ್ಲಿರತಕ್ಕಂಥ ಕಣದಂಗಳ ಕಾರ್ಯಗಳೇನು? ಮೈಟೋಕಾಂಡ್ರಿಯಾ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಒದಗಿಸುತ್ತೆ. ಗಾಲ್ಗಿ ಸಂಕೀರ್ಣ ಏನು ಕೆಲಸ ಮಾಡುತ್ತೆ? ನಮ್ಮ ಜೀವಕೋಶಗಳ ಅನೇಕ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಕೆಲವು ರಾಸಾಯನಿಕ ವಸ್ತುಗಳನ್ನು ಸ್ರವಿಸುವಂಥ ಕೆಲಸವನ್ನು ಮಾಡುತ್ತವೆ. ರೈಬೋಸೋಮ್ಗಳ ಕಾರ್ಯಗಳೇನು? ರೈಬೋಸೋಮ್ಗಳು ನಾವು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಇವು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡೋದಕ್ಕೆ ನೆರವಾಗ್ತವೆ. ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥ ಭಾಗ ಏನು ಮಾಡುತ್ತಪ್ಪ ಅಂತಂದರೆ ವಸ್ತುಗಳ ಜೀವಕೋಶದ ಒಳಗೆ ವಸ್ತುಗಳ ಸಾಗಾಣಿಕೆಗೆ ನೆರವಾಗ್ತದೆ. ಇಷ್ಟು ಕಣದಂಗಗಳು ಮತ್ತು ಅವುಗಳ ಕಾರ್ಯಗಳು. ಅದೇ ರೀತಿ ಪ್ರಾಣಿ ಜೀವಕೋಶದಲ್ಲಿ ಇಲ್ಲದೇ ಇರುವಂಥ ಇನ್ನೊಂದು ಕಣದಂಗವನ್ನು ನಾವು ಸಸ್ಯ ಜೀವಕೋಶದಲ್ಲಿ ಕಾಣ್ಬೋದು. ಯಾವುದಪ್ಪ ಅದು ಅಂತಂದರೆ ಪ್ಲಾಸ್ಟಿಡ್ಗಳು. ಪ್ಲಾಸ್ಟಿಡ್ಗಳ ಕೆಲಸ ಏನಪ್ಪ ಅಂದರೆ ಅವು ಒಂದು ವರ್ಣದ್ರವ್ಯ ಹಸಿರು ಬಣ್ಣದ ವರ್ಣದ್ರವ್ಯವನ್ನು ಹೊಂದಿದ್ದು ಅವು ಪತ್ರಹರಿತನ ಹೊಂದಿದ್ದರಿಂದ ಹಸಿರು ಬಣ್ಣಕ್ಕೆ ಕಾಣಿಸೋದಕ್ಕೆ ಕಾರಣ ಆಗಿದೆ. ನಂತರ ಇವುಗಳ ಕಾರ್ಯ ಏನಪ್ಪ ಅಂತಂದರೆ ಇವುಗಳು ಸಸ್ಯಗಳ ಆಹಾರ ತಯಾರಿಕೆಯಾಗಿರ್ತಕ್ಕಂಥ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಸಹಾಯವನ್ನು ಮಾಡ್ತವೆ. ಅದರ ನಂತರ ಬರ್ತಕ್ಕಂಥ ಅಂದರೆ ಕೋಶಪೊರೆ, ಕೋಶ ದ್ರವ್ಯದ ನಂತರ ಬರುವಂಥ ಮಧ್ಯಭಾಗದಲ್ಲಿ ಬಹಳ ವಿಶೇಷವಾಗಿ ಒಂದು ಭಾಳ ಸುಂದರವಾಗಿ ಕಾಣುವಂಥ ಒಂದು ಭಾಗವೇ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕೇಂದ್ರ ಭಾಗದಲ್ಲಿರುವಂತಹ ದಟ್ಟವಾದ ದುಂಡನೆಯ ರಚನೆಯನ್ನು ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ಈ ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಪ್ರತ್ಯೇಕ ಮಾಡುತ್ತೆ. ಈ ಕೋಶ ಕೇಂದ್ರ ನ್ಯೂಕ್ಲಿಯಸ್ಸು ಮತ್ತು ಕೋಶ ದ್ರವ್ಯ ಇವೆರಡನ್ನು ಪ್ರತ್ಯೇಕ ಮಾಡುವಂಥ ಒಂದು ಭಾಗ ಯಾವುದಪ್ಪ ಅಂತಂದರೆ ಕೋಶ ಕೇಂದ್ರ ಪೊರೆ. ಈ ಕೋಶ ಕೇಂದ್ರ ಪೊರೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಜೀವನ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿದ್ವಿ, ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಅಂತ. ಈ ಪ್ರೋಕ್ಯಾರಿಯೋಟ್ಗಳ ಜೀವಕೋಶದಲ್ಲಿರುವಂತಹ ನ್ಯೂಕ್ಲಿಯಸ್ ನಿರ್ದಿಷ್ಟವಾಗಿರ್ತಕ್ಕಂಥ ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿರೋದಿಲ್ಲ. ಆದರೆ ಯೂಕ್ಯಾರಿಯೋಟ್ಗಳ ನ್ಯೂಕ್ಲಿಯಸ್ಗಳು ನಿರ್ದಿಷ್ಟವಾಗಿರ್ತಕ್ಕಂತಹ ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿರುತ್ತೆ. ಈ ಒಂದು ಭಾಗದ ಆಧಾರದ ಮೇಲೆ ನಾವು ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಅಂತಕ್ಕಂಥ ಎರಡು ಭಾಗಗಳನ್ನಾಗಿ ಮಾಡ್ಬೋದಾಗಿದೆ. ನೆಕ್ಸ್ಟು ಕೋಶ ಕೇಂದ್ರದ ಒಳಗಡೆ ಇರುವಂಥ ರಚನೆಯನ್ನು ನೋಡೋದಾದರೆ ಕೋಶ ಕೇಂದ್ರ ಆವರಿಸಿರ್ತಕ್ಕಂಥ ಒಂದು ಪೊರೆಯನ್ನು ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ. ಆ ಕೋಶ ಕೇಂದ್ರ ಪೊರೆ ಅನೇಕ ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿದ್ದು ವಸ್ತುಗಳ ಚಲನೆಗೆ ಸಹಾಯವನ್ನು ಮಾಡುತ್ತೆ. ನಂತರ ಈ ನ್ಯೂಕ್ಲಿಯಸ್ ಒಳಗಡೆ ಇನ್ನೊಂದು ಸಣ್ಣದಾಗಿರ್ತಕ್ಕಂಥ ಗೋಳಾಕಾರದ ಒಂದು ರಚನೆ ಕಂಡುಬರುತ್ತೆ. ಆ ಗೋಳಾಕಾರದ ರಚನೆಯನ್ನು ನಾವು ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಲಸ್ ಕೂಡ ಪ್ರೋಟೀನ್ಗಳ ಒಂದು ಉತ್ಪಾದನೆಗೆ ನೆರವಾಗುತ್ತೆ ಅಥವಾ ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ನಂತರ ಇದರ ಜೊತೆಗೆ ಆ ಕೋಶ ಕೇಂದ್ರದಲ್ಲಿ ದಾರದಂತಹ ರಚನೆಗಳು ಕಂಡುಬರ್ತವೆ. ಆ ದಾರದಂತಹ ರಚನೆಗಳನ್ನು ನಾವು ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಆ ಒಂದು ಉದ್ದವಾಗಿರ್ತಕ್ಕಂಥ ದಾರವನ್ನು ನಾವು ಗ್ರಾಹಕ ಅಂತ ಕರಿತೀವಿ. ಈ ವರ್ಣಗ್ರಾಹಕ ಕೋಶ ವಿಭಜನೆ ಸಮಯದಲ್ಲಿ ಏನಾಗುತ್ತೆ, ತುಂಡಾಗುತ್ತೆ. ಆ ತುಂಡಾದಂಥ ಸಮಯದಲ್ಲಿ ಆ ಪ್ರತಿಯೊಂದು ತುಂಡುಗಳನ್ನು ನಾವು ವರ್ಣತಂತುಗಳು ಅಂತ ಕರಿತೀವಿ. ಈ ವರ್ಣತಂತುಗಳು ವಂಶವಾಹಿಗಳನ್ನು ಅಥವಾ ಜೀನ್ಸನ್ನು ಒಳಗೊಂಡಿದ್ದಾವೆ. ಏನಪ್ಪ ಜೀನ್ಸ್ ಅಂತಂದರೆ ಇವು ಆ ಜೀನ್ಸ್ ಅನ್ನೋದು ತಂದೆ ತಾಯಿಗಳಿಂದ ಬರುವಂಥ ಗುಣಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಒಂದು ಕೆಲಸ ನೋಡಿ ಅದು ನಮಗೆಲ್ಲ ಭಾಳ ಒಂದು ಕುತೂಹಲ ಬರ್ಬೋದು.
ಸಾಮಾನ್ಯವಾಗಿ ಅವರವರ ಮಕ್ಕಳು ತಂದೆ ತಾಯಿಗಳನ್ನೇ ಹೋಲ್ತಕ್ಕಂಥದ್ದು. ಯಾಕೆ ಇದೆಲ್ಲ ಈ ಥರ ಎಲ್ಲ ಆಗೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು, ಅದಕ್ಕೆ ಉತ್ತರ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ನಮ್ಮ ಜೀವಕೋಶ ರಚನೆಯಲ್ಲಿ ಬರ್ತಕ್ಕಂತಹ ನ್ಯೂಕ್ಲಿಯಸ್ಸಲ್ಲಿರ್ತಕ್ಕಂತಹ ವರ್ಣಗ್ರಾಹಕದಲ್ಲಿರುವಂಥ ಜೀನ್ಸ್ಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳನ್ನು ವರ್ಗಾವಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಈ ಅನುವಂಶೀಯ ಪಾತ್ರದ ಜೊತೆಗೆ ಕೋಶ ಕೇಂದ್ರ ಜೀವಕೋಶದ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಇಡೀ ಜೀವಕೋಶದಲ್ಲಿ ಏನೇನು ಕೆಲಸಗಳು ಯಾವ್ಯಾವ ಕಾರ್ಯಗಳು ನಡೆಯಬೇಕು ಅನ್ನುವಂಥ ಒಂದು ಸಲಹೆಯನ್ನು ಮತ್ತು ನಿಯಂತ್ರಣವನ್ನು ಈ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಮಾಡುತ್ತೆ. ಜೀವಕೋಶದ ಎಲ್ಲ ಘಟಕಗಳನ್ನು ಒಟ್ಟಾರೆ ಸೇರಿಸಿ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಇದು ಕೋಶದ್ರವ್ಯ ಮತ್ತು ಕೋಶ ಕೇಂದ್ರಗಳನ್ನು ಒಳಗೊಂಡಿದೆ. ಪ್ರೋಟೋಪ್ಲಾಸಮನ್ನು ನಾವು ಜೀವಕೋಶದ ಜೀವಂತ ಪದಾರ್ಥ ಅಂತ ಕರಿತೀವಿ. ನೆಕ್ಸ್ಟು ಕೋಶ ಕೇಂದ್ರವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಈರುಳ್ಳಿ ಜೀವಕೋಶಗಳನ್ನು ವೀಕ್ಷಿಸುವಾಗ ಕೋಶದ್ರವ್ಯದಲ್ಲಿ ಯಾವುದಾದ್ರು ಖಾಲಿಯಂತೆ ಕಾಣ್ತಕ್ಕಂಥ ಒಂದು ರಚನೆಯನ್ನು ನಾವು ರಸದಾನಿಗಳು ಅಂತ ಕರಿತೀವಿ. ರಸದಾನಿಗಳ ಕೆಲಸ ಏನಪ್ಪ ಅಂತಂದರೆ ವಸ್ತುಗಳ ಸಂಗ್ರಹಣೆ ಕೆಲಸವನ್ನು ಮಾಡ್ತವೆ. ಈ ರಸದಾನಿಗಳು ಸಸ್ಯ ಜೀವಕೋಶದಲ್ಲಿ ಕಡಿಮೆ ಸಂಖ್ಯೆಯಿಂದ ಒಂದೇ ಒಂದಿರುತ್ತೆ, ದೊಡ್ಡದಾಗಿರುತ್ತೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರ್ತವೆ ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಈ ರಸದಾನಿಗಳನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಂತರ ಈ ಒಂದು ಸಸ್ಯ ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥ ಪ್ಲಾಸ್ಟಿಡ್ಗಳು, ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಆ ಕ್ಲೋರೋಪ್ಲಾಸ್ಟ್ಗಳು ಏನು ಮಾಡ್ತವೆ, ಆ ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡ್ತವೆ. ಹಸಿರು ಬಣ್ಣವನ್ನು ನೀಡೋದ್ರಿಂದ ಆ ಹಸಿರು ಬಣ್ಣದ ಸಹಾಯದಿಂದ ಅವುಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ನೆರವಾಗ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈಗ ನಾವು ಈ ಘಟಕದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಯಾವುದಪ್ಪ ಅದು ಅಂತಂದರೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವೆ ಇರತಕ್ಕಂಥ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ನಾವು ಪಟ್ಟಿಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಮೊದಲನೇ ಚಿತ್ರ ಸಸ್ಯ ಜೀವಕೋಶ ಆದರೆ ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು ಪ್ರಾಣಿ ಜೀವಕೋಶ ಆಗಿದೆ. ಇಲ್ಲೆಲ್ಲ ಭಾಗಗಳನ್ನು ಗಮನಿಸ್ತಾ ಇರಿ. ಆ ಭಾಗಗಳನ್ನು ನೋಡಿದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ವ್ಯತ್ಯಾಸಗಳು ಏನು ಅನ್ನೋದನ್ನು ನಾವು ಒಂದು ಕೋಷ್ಟಕದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಭಾಗಗಳು ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಅಂತಕ್ಕಂಥ ಒಂದು ಎರಡು ಪಟ್ಟಿಯನ್ನು ಮಾಡ್ಕೊಂಡಿದ್ದೀವಿ. ಈಗ ಉದಾಹರಣೆಗೆ ಕ್ರಮ ಸಂಖ್ಯೆ 1ರಲ್ಲಿ ಕೋಶಪೊರೆ ಸಸ್ಯ ಜೀವಕೋಶದಲ್ಲಿದೆ, ಪ್ರಾಣಿ ಜೀವಕೋಶದಲ್ಲೂ ಇದೆ. ಕೋಶ ಭಿತ್ತಿ ಸಸ್ಯ ಜೀವಕೋಶದಲ್ಲೂ ಇದೆ, ಪ್ರಾಣಿ ಜೀವಕೋಶದಲ್ಲೂ ಇಲ್ಲ. ಕೋಶ ಕೇಂದ್ರ ಸಸ್ಯ ಜೀವಕೋಶದಲ್ಲಿ ಇದೆ, ಪ್ರಾಣಿ ಜೀವಕೋಶದಲ್ಲಿ ಇದೆ. ಕೋಶ ಕೇಂದ್ರ ಪೊರೆ ಸಸ್ಯ ಜೀವಕೋಶದಲ್ಲಿ ಇದೆ, ಪ್ರಾಣಿ ಜೀವಕೋಶದಲ್ಲಿ ಇದೆ. ಕೋಶ ದ್ರವ್ಯ ಸಸ್ಯ ಜೀವಕೋಶದಲ್ಲಿದೆ, ಕೋಶದಲ್ಲಿ ಇದೆ. ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತದೆ, ಪ್ರಾಣಿ ಜೀವಕೋಶದಲ್ಲಿ ಇರೋದಿಲ್ಲ. ರಸದಾನಿಗಳು ಸಸ್ಯ ಜೀವಕೋಶದಲ್ಲಿ ಒಂದಿರುತ್ತೆ, ಭಾಳ ದೊಡ್ಡದಾಗಿರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರ್ತವೆ, ಬಹಳಷ್ಟು ಸಂಖ್ಯೆಯಲ್ಲಿ ಇರ್ತದೆ. ಇಷ್ಟು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು. ಇದುವರೆಗೂ ನಾವು ಜೀವಕೋಶ ರಚನೆ ಮತ್ತು ಕಾರ್ಯಗಳಲ್ಲಿ ನಾವೇನೇನು ಕಲ್ತ್ಕೊಂಡವಪ್ಪ ಅಂದರೆ ಜೀವಕೋಶದ ಆವಿಷ್ಕಾರ ಅಂದರೆ ಹೇಗೆ ಪತ್ತೆ ಮಾಡಿರ್ತಕ್ಕಂಥದ್ದು, ಜೀವಕೋಶದ ಅರ್ಥ, ಜೀವಕೋಶದ ಸಂಖ್ಯೆ, ಆಕಾರ, ಗಾತ್ರ ಮತ್ತು ವೈವಿಧ್ಯತೆ, ಜೀವಕೋಶದ ರಚನೆ ಮತ್ತು ಕಾರ್ಯ ಮತ್ತು ಜೀವಕೋಶದ ಭಾಗಗಳು, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವೆ ಇರತಕ್ಕಂಥ ಹೋಲಿಕೆ ಮತ್ತು ವ್ಯತ್ಯಾಸಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ನೀವು ಇದನ್ನು ಇನ್ನೂ ಚೆನ್ನಾಗಿ ಈಗ ಘಟಕವನ್ನು ಅಧ್ಯಯನ ಮಾಡಬೇಕು ಅಂತಾದರೆ ನೀವೆಲ್ಲ ಮನೆಗಳಲ್ಲಿ ಏನು ಮಾಡಬೇಕು, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಅಂದವಾದ ಚಿತ್ರವನ್ನು ಬರೆದು ಅವುಗಳನ್ನು ಭಾಗಗಳನ್ನು ಗುರುತಿಸಿ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇನ್ನು ಏನಾದರೂ ನಿಮಗೆ ಸೂಕ್ಷ್ಮದರ್ಶಕದ ಒಂದು ಲಭ್ಯತೆ ಏನಾದರೂ ಇದ್ದರೆ ಆ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನಾವು ನಮ್ಮ ಕೆನ್ನೆಯ ಒಳಭಾಗದಲ್ಲಿರ್ತಕ್ಕಂಥ ಒಂದು ಭಾಗವನ್ನು ಸ್ಲೈಡಲ್ಲಿಟ್ಟು ಜೀವಕೋಶವನ್ನು ಗಮನಿಸ್ಬೋದು. ಅದೇ ರೀತಿ ಈರುಳ್ಳಿ ಬೇರಿನ ತುದಿಗಳನ್ನು ನಾವು ಕತ್ತರಿಸಿ ಅದರಲ್ಲಿರುವಂಥ ಜೀವಕೋಶವನ್ನು ನೋಡ್ಬೋದು. ಅಥವಾ ಕೋಶಪರಿಯ ಈರುಳ್ಳಿರ್ತಕ್ಕಂಥ ಕೋಶಪರಿಯನ್ನು ಕೂಡ ನಾವು ಸ್ಲೈಡ್ ಮಾಡಿ ಅಧ್ಯಯನ ಮಾಡ್ಬೋದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದುವರೆಗೂ ಈ ಒಂದು ಅಧ್ಯಾಯವನ್ನು ಅಥವಾ ಈ ಘಟಕವನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಭಾಗ 2ರಲ್ಲಿ ಈ ಘಟಕ ಮುಕ್ತಾಯ ಆಗ್ತದೆ.